ವಿಜಯನಗರ ಸಾಮ್ರಾಜ್ಯದ ಹಾಗೂ ಅನಗುದಿ ಸಂಸ್ಥಾನದ ಶ್ರೀ ಕೃಷ್ಣದೇವರಾಯ ಮತ್ತು ನನ್ನ ಪರವಾಗಿ ತಮ್ಮೆಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೋಲಕ್ಕೆ ಮೊದಲನೇದಾಗಿ BO ಸರ್ ಅವರು ಹಾಗೂ ಎಲ್ಲ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಮತ್ತು ನನ್ನ ಆತ್ಮೀಯರಾದ ಸುಮಾಜಿ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಸ್ಟಾಫ್, ಸ್ಟೂಡೆಂಟ್ಸ್, and very importantly the little ones who have been waiting to perform. I will not be taking much time. After what I heard, ಸುಮಂಜಿ ಅವರು ಆ್ಯನ್ಯಲ್ ರಿಪೋರ್ಟಲ್ಲಿ ಏನು ಹೇಳಿದ್ದಾರೆ, ಈ ಸಂಸ್ಥೆ ಸಾಕಷ್ಟು ಅಚೀವ್ ಮಾಡಿದೆ. ಇಟ್ ಈಸ್ ಬಿಕಾಸ್ ಆಫ್ ದ ಡೆಡಿಕೇಟೆಡ್ ಟೀಮ್ ಆಫ್ ದ ಮ್ಯಾನೇಜ್ಮೆಂಟ್ ಮೆಂಬರ್ಸ್. I wish to personally congratulate all the management members present here under the able guidance of Shri Sumanji. They have achieved a lot in a very short period of time. 13 years alli ishtella achieve madidare. It's very commendable. A short story in 2 lines. ಹೊಸಪೇಟೆಯಲ್ಲಿ ದೀಪಾಯನ್ ಶಾಲೆ which will complete 50 years next year. ನಮ್ಮ ಅತ್ತೆಯವರು 50 ವರ್ಷ ಹಿಂದೆ ಆ ಶಾಲೆಯ ಸ್ಥಾಪನೆ ಇನ್ನು 3 ಹೌಸ್ ವೈಫ್ಸ್ ಜೊತೆಗೆ ಅಲ್ಲಿ ಮಾಡಿದರು. ಇವತ್ತು ಆ ಶಾಲೆಯ ಕಾರ್ಯದರ್ಶಿಯಾಗಿ ನಾನು ಅದನ್ನು ನೋಡ್ಕೊತಾ ಇದ್ದೀನಿ. ಸೊ ಐ ಕ್ಯಾನ್ ರಿಲೇಟ್ ಟು ಆಲ್ ದ ಪ್ರಾಬ್ಲಮ್ಸ್ ದಟ್ ದ ಸ್ಟಾಫ್, ದ ಮ್ಯಾನೇಜ್ಮೆಂಟ್ ಫೇಸಸ್. Without the cooperation of the parents, it's definitely not possible. And I can see the parents here are very enthusiastic. The way they have supported the management and are taking care of the students. ನನಗೆ 3 ಜನ ಮಕ್ಕಳು. ನನ್ನ ದೊಡ್ಡ ಮಗ UK, ಯುನೈಟೆಡ್ ಕಿಂಗ್ಡಮ್, ಲಂಡನ್ ಡರಮ್ ಯೂನಿವರ್ಸಿಟಿಯಲ್ಲಿ ಇತಿಹಾಸ, ಹಿಸ್ಟ್ರಿಯನ್ನು ಓದಿ ಬಂದಿದ್ದಾನೆ. ನನಗೆ ಅವಳಿ ಜವಳಿ 2 ಹೆಣ್ಣು ಮಕ್ಕಳು. ಮಗನ ಹೆಸರು ತಿರುಮಲ ದೇವರಾಯ, ಮಕ್ಕಳ ಹೆಸರು ಶಿವರಾಯ ಕುಮಾರಿ, ಕೃಷ್ಣರಾಯ ಕುಮಾರಿ. ಆಸ್ ಅ ಮದರ್ ಐ ವುಡ್ ಲೈಕ್ ಟು ಶೇರ್ ಅ ಫ್ಯೂ ಆಫ್ ಮೈ ಎಕ್ಸ್ಪೀರಿಯನ್ಸಸ್. ಸಾಕಷ್ಟು ಹೆಣ್ಮಕ್ಕಳು ಇಲ್ಲಿದ್ದಾರೆ. ಐ ಕ್ಯಾನ್ ಸಿ ಆಲ್ ಆಫ್ ಯು. ಆಸ್ ಅ ಮದರ್, ವಾಟ್ ಈಸ್ ಇಟ್ ದಟ್ ಐ ಹ್ಯಾವ್ ಗಾನ್ ಥ್ರೂ? ಇಟ್ ಈಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ನಾನು ಇದರಲ್ಲೇನೋ ನಾನು ಭಾಳ ಸರಿ ತಪ್ಪು ಅಂತ ಹೇಳಲ್ಲ. ಇಫ್ ದೆರ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಫೀಲ್, ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸಸ್. ಇಟ್ ಈಸ್ ಮೋಸ್ಟ್ ವೆಲ್ಕಮ್. ಸೊ ನಾನು ಯೂಶ್ವಲಿ ಫಾರ್ ಅ ಮದರ್ ಹೂ ಹ್ಯಾಸ್ 2 children or 3 children, ದ ಫಸ್ಟ್ ಚೈಲ್ಡ್ ಈಸ್ ಆಲ್ವೇಸ್ ಅ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಮೊದಲನೇ ಮಗು ಆದಾಗ ನಮಗೂ ಸಾಕಷ್ಟು ಏನೂ ಗೊತ್ತಿರಲ್ಲ. ಆ್ಯಂಡ್ ನಮ್ಮದು ಮೈಂಡ್ಸೆಟ್ ಹೇಗಿರುತ್ತೆ ತಾಯಿಯಂದ್ರು ಅಂತಾರೆ, ಐ ವಾಂಟ್ ದ ಬೆಸ್ಟ್ ಫಾರ್ ದಿಸ್ ಚೈಲ್ಡ್. ನನ್ನ ಮಗ ಫಸ್ಟ್ ಇರಬೇಕು, ಇಲ್ಲ ನನ್ನ ಮಗಳು ಫಸ್ಟ್ ಇರಬೇಕು. ವಾಟ್ ಎವರ್ ಬೆಸ್ಟ್ ಐ ಕ್ಯಾನ್ ಗಿವ್ ಫಾರ್ ದಿಸ್ ಚೈಲ್ಡ್ ಐ ಹ್ಯಾವ್ ಟು ಗಿವ್. ದಟ್ ಈಸ್ ದ ಮೈಂಡ್ಸೆಟ್ ಆಫ್ ಮದರ್. ಸೊ ಇದರಲ್ಲಿ ಆ ಮೊದಲನೇ ಮಗುನ ಎಷ್ಟು ನಾವು ಪರ್ಫಾರ್ಮೆನ್ಸ್ ಬೇಸ್ಡ್ ಪುಷ್ ಮಾಡ್ತೀವಂದರೆ, ವಿ ಫರ್ಗೆಟ್ ದಟ್ ಇಟ್ ಈಸ್ ಅ ಸ್ಮಾಲ್ ಚೈಲ್ಡ್. ವಿ ಆಲ್ವೇಸ್ ಥಿಂಕ್ ಫ್ರಮ್ ಆರ್ ಆಸ್ಪೆಕ್ಟ್. ನಮ್ಮ ಆಲೋಚನೆಯಿಂದ ನಾವು ಇದು ಮಾಡ್ತೀವಿ, ಬಟ್ ವಿ ಡೋಂಟ್ ಥಿಂಕ್ ಫ್ರಮ್ ಅ ಚೈಲ್ಡ್ಸ್ ಪಾಯಿಂಟ್ ಆಫ್ ವ್ಯೂ. ಬಟ್ ವೆನ್ ಯು ಹ್ಯಾವ್ ಅ ಸೆಕೆಂಡ್ ಚೈಲ್ಡ್, ಯು ಆಲ್ವೇಸ್ ಲೆಟ್ ಗೋ ಥಿಂಗ್ಸ್. ಯು ಟೇಕ್ ಇಟ್ ಅ ಲಿಟಲ್ ಈಸಿ. ದಟ್ ಈಸ್ ವಾಟ್ ಐ ಡಿಡ್ ವಿತ್ ಮೈ ಚಿಲ್ಡ್ರನ್ ಆಲ್ಸೋ. ದ ಫಸ್ಟ್ ಒನ್ ವಾಸ್ ಐ ವಾಸ್ ಅ ಲಿಟಲ್ ಹಾರ್ಶ್ ವಿತ್ ಹಿಮ್, ಬಟ್ ವಿತ್ ಮೈ ಟ್ವಿನ್ಸ್ ಐ ಹ್ಯಾವ್ ಬಿನ್ ಮೋರ್ ಲಿಬ್ರಲ್. I have allowed them also to make few mistakes, and I wouldn't reprimand them or punish them for anything. So what I have learned, ನನಗೇನು ಅರ್ಥ ಆಗಿತ್ತು ಅಂತ ಹೇಳಿದರೆ, ಮಕ್ಕಳು ಏನಾದರೂ ಹೇಳಿದಾಗೆ ತಾಯಂದರು ಒಂದು 10 ನಿಮಿಷ ಏನು ಕೆಲಸ ಮಾಡ್ತಾ ಇದ್ದೀರಿ ಪಕ್ಕಿಗಿಟ್ಟು ಕೇಳ್ರಿ ಮಕ್ಕಳು ಏನು ಹೇಳ್ತಾರೆ. ಗಿವ್ ಅ ಪೇಷಂಟ್ ಹಿಯರ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದ್ಯಾಟ್ ಐ ಹ್ಯಾವ್ ಡನ್ ವಿತ್ ಆಲ್ 3 ಆಫ್ ಮೈ ಚಿಲ್ಡ್ರನ್. ಯಾಕೆಂದರೆ ನಮ್ಮದು ಒಂದು ಭಾಳ ಬ್ಯುಸಿ ಲೈಫ್ ಸ್ಟೈಲ್ ನಮ್ಮ ಮನೆಯಲ್ಲಿ. ಬಿಕಾಸ್ ಮೈ father-in-law, mother-in-law, my mother and my mother-in-law are my super inspirations. So being from the RSS background, and she's been the international vice president of Vishwa Hindu Parishad. ಸೊ ನಮ್ಮ ಮನೇಲಿ ಹೋಗೋರು ಬರೋರು ಭಾಳ ಜನ. ಸೊ ನಾನು ನಮ್ಮ ಅತ್ತೆ ಕೇಳಿದ್ದು ಒಂದೇ ಮಾತಮ್ಮ, 6 to 8
I never sent my children to tuitions. So 6 to 8, ಯಾರೇ ಬರಲಿ ಏನೇ ಇರಲಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಸೊ ಯಾರೇ ಮನೆಗೆ ಬರಲಿ, ಶಿ ಯೂಸ್ ಟು ಟೆಲ್ ವೆರಿ ಬ್ಲಂಟ್ಲಿ, 6 to 8 ನನ್ನ ಸೊಸೆ ಮಕ್ಕಳ ಜೊತೆಗೆ ಅವ್ರಿಗೆ ಓದಿಸ್ತಾ ಇರ್ತಾಳೆ, ಇಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಳೆ, ಅವಳು 6 ಗಂಟೆ ಮುಂಚೆ ಬಂದು ಮಾತಾಡ್ತಾಳೆ, ಇಲ್ಲ 8 ಗಂಟೆ ಆದಮೇಲೆ ಬರ್ತಾಳೆ ಅಂಥೇಳಿ. ಸೊ ಐ ರಿಕ್ವೆಸ್ಟ್ ಆಲ್ ದ ಮದರ್-ಇನ್-ಲಾಸ್ ಹೂ ಆರ್ ಹಿಯರ್ ಆ್ಯಂಡ್ ಮದರ್ಸ್ ಹೂ ಆರ್ ಹಿಯರ್, ಸಪೋರ್ಟ್ ಯೋರ್ ಡಾಟರ್ಸ್ ಆ್ಯಂಡ್ ಯೋರ್ ಡಾಟರ್-ಇನ್-ಲಾಸ್. ಯಾಕೆಂದರೆ ಒಂದು ಮಗು ಭವಿಷ್ಯತ್ತು ಇದ್ಬೇಕಂದ್ರೆ ಇಟ್ ಈಸ್ ನಾಟ್ ಒನ್ ಸಿಂಗಲ್ ಪರ್ಸನ್, ಇಟ್ ಈಸ್ ಅ ಕಲೆಕ್ಟಿವ್ ಎಫರ್ಟ್. And mother is the main core of any family. I don't hesitate this to say, women and mother are the fulcrum of our Hindu family, Hindu society, or the society in general. Yake andre, when you compare, it is a scientific research. Men, women na compare madidre, men are good at doing 1 or 2 tasks. Women are very good in multitasking. Here I am not comparing physical fitness. When I say multitasking, it is with the brain. ಅಡುಗೆ ಮಾಡ್ತಾ ಇರ್ಬೋದು, 3:30 ಮಗ ಬರ್ತಾನೆ, 6 ಗಂಟೆ ಗಂಡ ಬರ್ತಾನೆ, ನಮ್ಮ ಅತ್ತೆಗೆ ಅದು ಮಾಡಬೇಕು. ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಹರ್ ಬ್ರೈನ್ ಆ್ಯಂಡ್ ಶಿ ಈಸ್ ವೆರಿ ಗುಡ್ ಅಟ್ ಆರ್ಗನೈಸಿಂಗ್ ಥಿಂಗ್ಸ್. So it is very important that the women understand that staying at home, being a homemaker is the most important job you all are doing. If as a career woman, the way I have balanced my family, my priority has always been family. Family priority kottu I have done and worked with society, and there have been times when the work that I do has taken a back seat and my family has taken the priority. And I do not hesitate to say that it is very important. ಫ್ಯಾಮಿಲಿ ಚೆನ್ನಾಗಿದ್ದರೆ ಸೊಸೈಟಿ ಆಟೋಮ್ಯಾಟಿಕಲಿ ಚೆನ್ನಾಗಿರುತ್ತೆ. ಸೊ ವುಮೆನ್ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ರೋಲ್ ಇನ್ ಫಾರ್ಮಿಂಗ್ ಆರ್ ಶೇಪಿಂಗ್ ದ ಸೊಸೈಟಿ, ಇನ್ ಪರ್ಟಿಕ್ಯುಲರ್ ಕಂಟ್ರಿ ಇನ್ ಜನರಲ್. ನಾವು ಈಗ ತಾನೇ ಕಲ್ಚರ್ ಟ್ರೆಡಿಷನ್ ಬಗ್ಗೆ ಹೇಳ್ತಾ ಇದ್ರು. ಸೊ ಟು ಬಿ ಆನೆಸ್ಟ್ ವಿತ್ ಯು, ಕಲ್ಚರ್ ಟ್ರೆಡಿಷನ್ ಏನು ಅಂದರೆ ಇಂಡಿಯಾದಲ್ಲಿ ಎವ್ರಿ 50 to 100 kilometers traditions change, cultures change. That is the beauty of our country. ನಾನು ಹೊಸಪೇಟೆಯಿಂದ ಬ್ಯಾಂಗ್ಳೂರ್ ಹೋದೆ, ಬ್ಯಾಂಗ್ಳೂರಿಂದ ಅಮೆರಿಕಾ ಹೋದೆ, ಅಮೆರಿಕಾಯಿಂದ ಮತ್ತೆ ಬ್ಯಾಂಗ್ಳೂರ್, ಮತ್ತೆ ಹೊಸಪೇಟೆ. ಫೈನಲಿ ಐ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ಇನ್ ಅನಗುಂದಿ, ವಿಚ್ ಇಸ್ ಆನ್ ದ ಅದರ್ ಸೈಡ್ ಆಫ್ ದ ರಿವರ್ ಬ್ಯಾಂಕ್, ತುಂಗಭದ್ರಾ, ಹಂಪಿ ಆ ಕಡೆ ಇದೆ. ಅನಗುಂದಿ ಇಸ್ ದ ಕ್ರೇಡಲ್ ಆಫ್ ವಿಜಯನಗರ ಡೈನಾಸ್ಟಿ. ಬಿಫೋರ್ ಹಂಪಿ ವಾಸ್ ಫಾರ್ಮ್, ಅನಗುಂದಿಯಲ್ಲೇ ಇದ್ದು ರಾಜರು ಹಂಪಿನ ಪ್ಲ್ಯಾನ್ ಮಾಡಿ ಹಂಪಿನ ಕಟ್ಟಿಸಿ ಅಲ್ಲಿ ಮೂವ್ ಆಗಿತ್ತು. ಸೊ ಇದನ್ನೆಲ್ಲ ನಾನು ಕಂಪೇರ್ ಮಾಡಿದರೆ, ಇವಾಗ PO ಸರ್ ಜೊತೆಗೆ ಅಲ್ಲಿ ರೂಮಲ್ಲಿ ಆಫೀಸಲ್ಲಿ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾಗೆ, ವಿ ವರ್ ಟಾಕಿಂಗ್ ಅಬೌಟ್ ಕಲ್ಚರ್, ವಿ ವರ್ ಟಾಕಿಂಗ್ ಅಬೌಟ್ ಫ್ಯಾಮಿಲಿ ವ್ಯಾಲ್ಯೂಸ್. ಸೊ ವಾಟ್ ಐ ಫೆಲ್ಟ್ ವಾಸ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ಎನ್ವೈರ್ಮೆಂಟ್ ನೀವು ಕ್ರಿಯೇಟ್ ಮಾಡ್ತೀರಾ, ಮಕ್ಕಳು ದೇಶಕ್ಕೆ ಹೋಗಲಿ ವಿದೇಶಕ್ಕೆ ಹೋಗಲಿ ಯಾವುದು ಚೇಂಜ್ ಆಗಲ್ಲ. ನನ್ನ ಮಗ ಲಂಡನ್ನಲ್ಲಿ ಓದಿ ಬಂದಿದ್ದಾನೆ, ಸದ್ಯಕ್ಕೆ ಅವನು ನಮ್ಮ ಜೊತೆಗೆ ಅನಗುಂದಿಯಲ್ಲಿದ್ದಾನೆ. ಅವ್ರ ತಂದೆಯವ್ರ ಜೊತೆಗೆ ಹಂಪಿಯಲ್ಲಿ ಏನು ಮಾಡ್ಬೋದು, ಹಂಪಿನ ಯಾವ ಥರ ಏನೇನು ಬೇರೆ ಬೇರೆ ಕಾರ್ಯಕ್ರಮಗಳು ಅವ್ರು ತಗೊತಾ ಇದ್ದಾರೆ. ಬಿಕಾಸ್ ಆಫ್ ಅಂಜನಾದ್ರಿ, ಆನಗುಂದಿ ಆ್ಯಂಡ್ ಹಂಪಿ ಆರ್ ಆನ್ ದ ಸೆಂಟರ್ ಆಫ್ ದ ಗ್ಲೋಬಲ್ ಮ್ಯಾಪ್, ಆನ್ ದ ವರ್ಲ್ಡ್ ಮ್ಯಾಪ್. So there are a lot of visitors who come from Delhi, from the central offices, ASI ಎಲ್ಲ. ಸೊ ಆ ಥರ ಏನು ಮಾಡಬೇಕು ಅನ್ನೋ ಆಸಕ್ತಿ ಅವನಲ್ಲಿದೆ. ಸೊ ಎಲ್ಲೋ ಬೇರೆ ಕಡೆ ಇದ್ದರೆ ಇದನ್ನು ಮರ್ತು ಹೋಗ್ತಾರೆ ಅನ್ನೋದೇನಿಲ್ಲ. ನೀವು ಮನೆಯಲ್ಲಿ ಏನು ಸಂಸ್ಕಾರ ಏನು ಸಂಸ್ಕಾರ ಅಂದರೆ ಏನು, ಇನ್ ಜನರಲ್ಲಾಗಿ ಯಾರನ್ನ ಹೇಳಿದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಆಲ್ ಟು ರಿಲೇಟ್. ಸೊ ಏನಿರ್ಬೋದು ಆ ಸಂಸ್ಕಾರ? ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೀವು ಯಾವ ಥರ, ವಾಟ್ ಈಸ್ ದ ಹ್ಯಾಬಿಟ್ ದಟ್ ಯು ಕಲ್ಟಿವೇಟ್. ಬೆಳಿಗ್ಗೆ ಎದ್ದು ನೀವು TV ಹಾಕಿದರೆ ಮಗು ಬೆಳಿಗ್ಗೆ ಎದ್ದು ಮೊಬೈಲ್ ಆನ್ ಮಾಡ್ತಾನೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದರೆ, ಇಲ್ಲ ಬೇರೆ ಏನಾದರೂ ಕಾರ್ಯಕ್ರಮ ಮಾಡಿದರೆ, ಸಬ್ ಕಾನ್ಷಿಯಸ್ಲಿ ಇಟ್ ಗೋಸ್ ಇನ್ ಟು ಅ ಚೈಲ್ಡ್ಸ್ ಮೈಂಡ್ ದಟ್ early morning the first thing that I have to do is have my bath. I see my mother, I see my grandmother or grandparents, my father, my uncles, aunt going to the puja room.
ಹಿ ಮೈಟ್ ನಾಟ್ ಗೋ, ಶಿ ಮೈಟ್ ನಾಟ್ ಗೋ, ಬಟ್ ಅವಳಿಗೆ ಗೊತ್ತು ನಾನು ಬೆಳಿಗ್ಗೆ 7 ಗಂಟೆಗೆ ಎದ್ದರೆ ನನ್ನ ಮನೇಲಿ ಇದು ಆಗ್ತಾ ಇರುತ್ತೆ. ದಟ್ ಈಸ್ ಅ ಹ್ಯಾಬಿಟ್. ಬೆಳಿಗ್ಗೆ 7 ಗಂಟೆಗೆ ಎದ್ದು ನಮ್ಮಪ್ಪ ಇಲ್ಲ ನಮ್ಮ ತಾಯಿಯೋ ಟಿ ವಿ ನೋಡ್ತಾ ಇದ್ದಾರೆ, ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದಾರೆ ಅಂದರೆ ದ ಚೈಲ್ಡ್ ಫೀಲ್ಸ್ ನಾನು ಮೊಬೈಲ್ ತೆಗೆದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಕೂತ್ಕೋಬೇಕು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಕಲ್ಟಿವೇಟ್ ರೈಟ್ ಹ್ಯಾಬಿಟ್ಸ್. ರೈಟ್ ಹ್ಯಾಬಿಟ್ಸ್ ಬಿಕಮ್ ಕಲ್ಚರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ನಮ್ಮ ಗುರುಗಳಾಗಲಿ ನಮ್ಮ ಹಿರಿಯರಾಗಲಿ ಯಾವುದೋ ಒಂದು ಹೇಳಿದ್ದಾರೆ ಮಾಡಿದ್ದಾರೆ ಅಂದರೆ ಇಟ್ಸ್ ಬೀನ್ ಥರಲಿ ಸೈಂಟಿಫಿಕಲಿ ರಿಸರ್ಚ್ಡ್. ಇಟ್ ಈಸ್ ನಾಟ್ ಸಮಥಿಂಗ್ ಜಸ್ಟ್ ವೇಗ್ಲಿ ಬುಕ್ಕದಲ್ಲಿ ಬರೆದಿದ್ದಲ್ಲ. ದೇ ಹ್ಯಾವ್ ರಿಸರ್ಚ್ಡ್ ಆನ್ ಇಟ್ ಸೈಂಟಿಫಿಕಲಿ. ಇಟ್ಸ್ ಅ ಪ್ರೂವನ್ ಫ್ಯಾಕ್ಟ್ ದ್ಯಾಟ್ ದ ಇಂಡಿಯನ್ ಕಲ್ಚರ್, ನೀವು ವೆಸ್ಟರ್ನ್ ಕಲ್ಚರ್ನ ನೀವು ನೋಡಿದರೆ ವೆಸ್ಟಲ್ಲಿ ಕಲ್ಚರ್ ಇಸ್ ಮೋರ್ ಅಬೌಟ್ ಮೈ ಫಿಸಿಕಲ್ ವೆಲ್ ಬೀಯಿಂಗ್. ಇಟ್ ಈಸ್ ಓನ್ಲಿ ಇನ್ ಇಂಡಿಯನ್ ಕಲ್ಚರ್ ಇಟ್ ಈಸ್ ಯುವರ್ ಇನ್ನರ್ ವೆಲ್ ಬೀಯಿಂಗ್. ನಾನು ಒಳಗೆ ಯಾವ ಥರ ಚೆನ್ನಾಗಿದ್ದೀನಿ ಅದನ್ನು ನಮ್ಮ ಇಂಡಿಯನ್ ಕಲ್ಚರಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದು ವೆಸ್ಟರ್ನ್ ಕಲ್ಚರಲ್ಲಿ ಇಲ್ಲ, ಬಿಕಾಸ್ ಐ ಹ್ಯಾವ್ ಪರ್ಸ್ನಲಿ ಸೀನ್ ಇಟ್. ಫಾರ್ ದೆಮ್ ವೆಲ್ ಬೀಯಿಂಗ್ ಈಸ್ ಫಿಸಿಕಲಿ ಹೌ ಗುಡ್ ಐ ಲುಕ್, ವಾಟ್ ಆರ್ ದ ಸರ್ಜರೀಸ್ ದಟ್ ಐ ಕ್ಯಾನ್ ಡನ್ ದಮ್, ಹೌ ಬ್ಯೂಟಿಫುಲ್ ಶುಡ್ ಐ ಲುಕ್. ಅದು ನಮ್ಮದು ಅದಲ್ಲ. ನಾನು ಏನು ಆಹಾರ ತಿಂದರೆ ನನ್ನ ಹೊಟ್ಟೆಗೆ ಏನಾಗುತ್ತೆ ಅನ್ನೋದು ಆಲ್ರೆಡಿ ಇಟ್ ಈಸ್ ಇಟ್ ಈಸ್ ಜಸ್ಟ್ ಟೋಲ್ಡ್ ಇನ್ ಆಯುರ್ವೇದ. ದ ರಿಸರ್ಚ್ ಇಸ್ ಆಲ್ರೆಡಿ ಬೀನ್ ಡನ್. ಯಾಕೆ ಎಲ್ಲರೂ ಇವಾಗ ಕ್ಯಾನ್ ಯು ಬಿಲೀವ್ probiotic, the best probiotic which is being researched and which is come out now is ganji. ಯಾವ ಗಂಜಿ? ರಾತ್ರಿ ಅನ್ನ ಉಳಿದಿರೋ ಅನ್ನದಲ್ಲಿ ಮೊಸರು, ಸ್ವಲ್ಪ ನೀರು, ಆನಿಯನ್ಸ್, ಮೊಸರು ಹಾಕಿ 24 hours ಅದನ್ನು ಫರ್ಮೆಂಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದರೆ ಇಟ್ಸ್ ದ ವರ್ಲ್ಡ್ಸ್ ಬೆಸ್ಟ್ probiotic which they are calling congee. The western people call it congee. ನಮ್ಮದು ಗಂಜಿ. ಯಾರು ಮಾಡ್ತಾಯಿದ್ರು, ಇದು ಯಾರು ತಗೊಳ್ತಾಯಿದ್ರು? ಹೊಲದಾಗ ಕೆಲಸ ಮಾಡೋರು ಬುತ್ತಿ ಕಟ್ಕೊಂಡು ಹೋಗ್ತಾಯಿದ್ರು. ದಟ್ ಈಸ್ ದ ಬೆಸ್ಟ್ ಪ್ರೋಬಯೋಟಿಕ್ ಟುಡೇ. ವೀಕ್ಲಿ ಟ್ವೈಸ್ ಥ್ರೈಸ್ ನಮ್ಮ ಮನೇಲಿ ನಾವೆಲ್ಲರೂ ತಿಂತೀವಿ ಅದನ್ನು. ವೈ? ಬಿಕಾಸ್ ಇಟ್ ಈಸ್ ಹೆಲ್ದಿ. ದರ್ ಈಸ್ ನಥಿಂಗ್ ರಾಂಗ್. ಫಸ್ಟ್ accept something that the westerners told is correct. If it comes from the west it is correct ಅಂದರೆ ಅದು ತಪ್ಪು. ನಮ್ಮದ್ರಲ್ಲಿ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು accept ಮಾಡಿ. If you don't own your culture, why will somebody else? ನಿಮ್ಮ ಕಲ್ಚರ್, ನಿಮ್ಮ ಸಂಸ್ಕೃತಿನ ನಾವು ಓನ್ ಮಾಡಿಲ್ಲ ಅಂದರೆ ಹೊರಗಿನವ್ರು ಯಾಕೆ ಕಲ್ಚರ್ನ ಓನ್ ಮಾಡ್ತಾರೆ? ಇಂಡಿಯನ್ ಕಲ್ಚರ್ ಇಸ್ ದ ಬೆಸ್ಟ್. ನೀವು ಸ್ವಲ್ಪ ಆಲೋಚನೆ ಮಾಡಿದರೆ, whenever we compare to other spiritual things that happen in the world, they always say God will take care. ಬಟ್ ನಮ್ಮಿದ್ರಲ್ಲಿ ಏನು ಹೇಳ್ತಾರೆ? ನಮ್ಮ ಕರ್ಮ. ನೀನು ಏನು ಅನುಭವಿಸ್ತಾ ಇದೆಯಾ ಅದು ನಿನ್ನ ಕರ್ಮ. ಅಂದರೆ ವಾಟ್ ಈಸ್ ಇನ್ ಯೋರ್ ಹ್ಯಾಂಡ್, ಯೋರ್ ಡೆಸ್ಟಿನಿ ಈಸ್ ಇನ್ ಯೋರ್ ಹ್ಯಾಂಡ್ಸ್. ಸೊ ದ್ಯಾಟ್ ಡೆಸ್ಟಿನಿ ಶುಡ್ ಬಿ ಶೇಪ್ ಬೈ ದ ಪೇರೆಂಟ್ಸ್. ಯಾವ ಥರ ಶೇಪ್ ಮಾಡಬೇಕು? ಒಳ್ಳೆ ಕರ್ಮ ಮಾಡಬೇಕು. ಯಾಕೆ ಹೇಳ್ತಾರೆ ಅಚ್ಚಾ ಕರೋ ಬುರಾ ಕರೋ ಪುಷ್ತೋ ತಕ್ ಚಲೇಗಾ? ಆಲ್ ದ ಜನರೇಷನ್ಸ್ ವಿಲ್ ಓನ್ ಯೋರ್ ಗುಡ್ ಡೀಡ್ಸ್. ಅಟ್ ದ ಸೇಮ್ ಟೈಮ್ ದ ಜನರೇಷನ್ಸ್ ವಿಲ್ ಆಲ್ಸೋ ಓನ್ ದ ಬ್ಯಾಡ್ ಡೀಡ್ಸ್. ಕರ್ಮ ಅನ್ನೋ ಕಾನ್ಸೆಪ್ಟ್ನ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಅಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ಸೊ ವಿ ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ಭಾರತದ ಕಲ್ಚರ್ ಏನು, ನಮ್ಮ ಸಂಸ್ಕೃತಿ, ವೆರಿ ಬೇಸಿಕ್ಸ್. ಲೆಟ್ಸ್ ನಾಟ್ ಗೋ ಇನ್ ಟು ತಪಸ್ಯ ಮೋಡ್, ಗೋಯಿಂಗ್ ಇನ್ ಟು ದ ಫಾರೆಸ್ಟ್, ಗುರುಕುಲ, ಅದೆಲ್ಲ ಬೇಡ. ಬೇಸಿಕ್ ಏನು ಮಾಡಿದರೆ ಉಳಿತದೆ, ನಾವು ಅಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಟ್ಸ್ ದ ಕಲ್ಚರ್ ದಟ್ ಬಾಂಡ್ಸ್ ಇಸ್ ಆಲ್. Two things I just would like to share in end. One is I am very proud to say that America ಅಲ್ಲಿ 2016 ಅಲ್ಲಿ ನಾವು ವಾಪಸ್ ಬಂದಾಗೆ ನಮ್ಮ ಆನಗುಂದಿಯ ಹಿರೇ ದಿವಾನ್ ಪ್ಯಾಲೇಸ್ನ my husband Sri Krishna Devaraya took up the whole project, which is a 250-year-old palace. ಅದನ್ನು ರೆಸ್ಟೋರ್ ಮಾಡಿದ್ದು ಅಂದರೆ ಇನ್ ದ ಓಲ್ಡ್ ವೇ, ಲೈಮ್ ಮಾರ್ಟರ್, ಸುಣ್ಣ ಗಾರೆ ಅದರಲ್ಲಿ ಎಲ್ಲ ರೆಸ್ಟೋರ್ ಮಾಡಿ ಟುಡೇ ವಿ ರಿಸೈಡ್ ಇನ್ ದಟ್ ಪ್ಯಾಲೇಸ್. ಆ್ಯಂಡ್ ಹಳೆ ಇದರಲ್ಲಿ ಯಾವ ಥರ ಪ್ಯಾಲೇಸಸ್ ಇದ್ವು, ಮನೆಗಳಿದ್ವು, ಅದೇ ಥರ ನಾನು ರೆಸ್ಟೋರ್ ಮಾಡಿ we stay there, and I really feel proud of the achievement of the fact that we are able to bring it back and give it to the next generation and generations to come. And what one more thing was,
Nan Maga has come up. We will be releasing a book shortly. He's wrote a book on Vijayanagara dynasty. It is a trilogy. The first book will be released. It's called In the Kingdom of the Empire God. So it's like Yav Assam. It is not the history collection. It is like one boy through his eyes, fictional character na create madi, making it interesting to the younger generation, so they know about what the real history is. Our history is not, Krishna Deva Raya has been reduced to a paragraph in our history books. No, my dear people, he was, the Vijayanagar kingdom was responsible for reinstating the dharma for what we stand for today, to stop the onslaught coming from the Delhi Sultanates for over 300 years. They kept the entire South India intact. So this real history has to be conveyed to the people. So with these few words, I hope I'm not taking much of your time, and hopefully you enjoy the beautiful cultural evening that is in store for you. Just would like to end with a small quote. Yada yada hi dharmasya glanirбhavati bharata abhyudhanam adharmasya tadatmanam srajamyaham paritranaya sadhunam cha vinashaya chatushkritam dharma sansthapanarthaya sambhavami yuge yuge ಧರ್ಮೋ ರಕ್ಷಃ ರಕ್ಷತಿಹಿ. ಆ ಮಾತಾ ಭುವನೇಶ್ವರಿ, ಆ ವಿರೂಪಾಕ್ಷ ದೇವರು ತಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂಥೇಳಿ ಶ್ರೀ ಕೃಷ್ಣದೇವರಾಯ ಪರವಾಗಿ ಹಾಗೂ ನನ್ನ ಪರವಾಗಿ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.